ಮಾನ್ಯ ಅಬಕಾರಿ ಉಪ ಆಯುಕ್ತರು ತುಮಕೂರು ಜಿಲ್ಲೆಯವರ ಆದೇಶದಂತೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು 153.270 ಲೀಟರ್ ಮದ್ಯ, 10.400 ಲೀಟರ್ ಬಿಯರ್ ಹಾಗೂ 45 ಲೀಟರ್ ಸೇಂದಿಯನ್ನ ತಾಲೂಕು ದಂಡಾಧಿಕಾರಿಗಳ ಆದೇಶದ ಮೇರೆಗೆ ನಾಶಪಡಿಸಲಾಯಿತು. ಈ ಕುರಿತು ಮಾತನಾಡಿದ ಚಿಕ್ಕನಾಯಕನಹಳ್ಳಿ ಅಬಕಾರಿ ನಿರೀಕ್ಷಕಿ ಜ್ಯೋತಿ ಎನ್, ತಾಲೂಕಿನ ವಿವಿಧ ಕಡೆಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಅಬಕಾರಿ ಇಲಾಖೆ ದಾಖಲಿಸಿದ 8 ಪ್ರಕರಣಗಳು ಹಾಗೂ ಪೊಲೀಸ್ ಇಲಾಖೆ ದಾಖಲಿಸಿದ 4 ಪ್ರಕರಣಗಳಲ್ಲಿನ ಮದ್ಯವನ್ನ ವಶಪಡಿಸಿಕೊಂಡು ಇದೀಗ ನಾಶಪಡಿಸಲಾಗಿದೆ ಎಂದು ತಿಳಿಸಿದರು. ಅಕ್ರಮ ಮದ್ಯ ಮಾರಾಟ ಹಾಗೂ ಸಾಗಾಟದ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಮಾಹಿತಿ ನೀಡುವವರ ಹೆಸರನ್ನ ಸಂಪೂರ್ಣ ಗೌಪ್ಯವಾಗಿ ಇಟ್ಟು ಅವರ ಸುರಕ್ಷತೆಗೂ ಆದ್ಯತೆ ನೀಡಲಾಗುತ್ತದೆ ಎಂದರು. ದಿನಾಂಕ 16/3/2024ರಂದು ಮಾನ್ಯ ತಹಶೀಲ್ದಾರ್ ಅವರು ಚಿಕ್ಕನಾಯಕನಹಳ್ಳಿ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ತಿಟ್ಟೂರವರು ಹಾಗೂ ಮಾಧ್ಯಮದವರು ಹಾಗೂ ಚಿಕ್ಕನಾಯಕನಹಳ್ಳಿ ವಲಯದ ಅಬಕಾರಿ ನಿರೀಕ್ಷಕರಾದ ನಾನು ಹಾಗೂ ಅಬಕಾರಿ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಚಿಕ್ಕನಾಯಕನಹಳ್ಳಿ ವಲಯ ಸಮಕ್ಷಮದಲ್ಲಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ತುಮಕೂರವರ ಆದೇಶದಂತೆ ನಾವು ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ದಾಖಲಿಸಿದ 8 ಪ್ರಕರಣಗಳಲ್ಲಿ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ದಾಖಲಿಸಿದ 4 ಪ್ರಕರಣಗಳಲ್ಲಿ ರಾಸಾಯನಿಕ ಪರೀಕ್ಷೆಗೆ ತೆಗೆದು ಬಾಕಿ ಉಳಿದ 153 ಲೀಟರ್ ಮದ್ಯ, 10.400 ಲೀಟರ್ ಬಿಯರ್ ಮತ್ತು 45 ಲೀಟರ್ ಸೇರಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು. ಸದರಿ ಮುಟ್ಟುಗೋಲು ಹಾಕಲಾದ 153.270 ಲೀಟರ್ ಮದ್ಯ, 10.400 ಲೀಟರ್ ಬಿಯರ್ ಹಾಗೂ 45 ಲೀಟರ್ ಸೇರಿಯನ್ನು ಈ ದಿನ ನಾಶಪಡಿಸುತ್ತೇವೆ. ಹಾಗೂ ಅಬಕಾರಿ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ದೂರು ಇದ್ದಲ್ಲಿ ಈ ಕಚೇರಿಗೆ ತಮ್ಮ ದೂರನ್ನು ಸಲ್ಲಿಸಬಹುದಾಗಿ ಕೋರುತ್ತೇವೆ. ಹಾಗೂ ನಾವು ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ ಅಂತ ತಿಳಿಸುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಅಬಕಾರಿ ಅಕ್ರಮಗಳು ನಮಗೆ ಕಂಡು ಬಂದಲ್ಲಿ ತಾವು ಮಾಹಿತಿ ನೀಡಿದಲ್ಲಿ ನಾವು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ. ಹಾಗೂ ತಮ್ಮ ನೀಡಿದವರ ಮಾಹಿತಿಯನ್ನು ನಾವು ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕಾಗಿ ಯಾರಿಗೂ ಸಹ ತಮ್ಮ ಹೆಸರುಗಳನ್ನು ಹೇಳುವುದಿಲ್ಲ. ಗೌಪ್ಯವಾಗಿ ಇಟ್ಟು ತಮ್ಮ ಗೌಪ್ಯತೆಯನ್ನು ಕಾಪಾಡುತ್ತೇವೆ. ಹಾಗೂ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಗ್ರೇಟ್ 2 ತಹಸೀಲ್ದಾರ್ ರಂಗನಾಥ್, ಅಬಕಾರಿ ಉಪಧೀಕ್ಷಕರು ವಿಜಯಕುಮಾರ್ ಜಿವಿ, ಅಬಕಾರಿ ಉಪನಿರೀಕ್ಷಕರಾದ ಪರಸಪ್ಪ ತಿಗಡಿ, ವಿಜಯ್ ಉಪ್ಪಾರ, ಕಾನ್ಸ್ಟೇಬಲ್ಗಳಾದ ಪರಶುರಾಮ್ ಹಾಗೂ ರಾಜ್ಕುಮಾರ್ ಸೇರಿದಂತೆ ಅಧಿಕಾರಿಗಳು ಮತ್ತು ಮಾಧ್ಯಮದವರ ಸಮ್ಮುಖದಲ್ಲಿ ಮದ್ಯವನ್ನ ನಾಶಪಡಿಸಲಾಯಿತು.